ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, SSC ಇಲಾಖೆಯಿಂದ ಸುಮಾರು 50,000ಕ್ಕಿಂತ ಅಧಿಕ ಪೋಸ್ಟ್ ಬಗ್ಗೆ ಹೊಸದಾಗಿ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. 10ನೇ ಪಾಸ್ ಆದಂಥ ಅಭ್ಯರ್ಥಿಗಳು, ಸೆಕೆಂಡ್ PUC ಅದ ನಂತರ ಡಿಗ್ರಿ ಪಾಸ್ ಆದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ನೋಟಿಸ್ದಲ್ಲಿ ಸಂಪೂರ್ಣ ನಿಮಗೆ ಲೈವ್ ಪ್ರೂಫ್ ತಿಳಿಸ್ಕೊಡ್ತಾ ಇರೋದು. ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂಥ ದಿನಾಂಕ 10ನೇ ತಾರೀಕದಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ. 10/5/2025 ನೋಟಿಸ್ ಆಗಿರತ್ತೆ. ಈಗಾಗಲೇ ಇದ್ರ ಬಗ್ಗೆ ನೀವು ನೋಡಿರ್ತೀರ. ಕೆಲವು ಜನ ಹಿಂದಿ ಯೂಟ್ಯೂಬರ್ಸ್ ತಿಳಿಸ್ಕೊಟ್ಟಿದ್ದಾರೆ. ಕೆಲವು ಜನಕ್ಕೆ ಅರ್ಥ ಆಗತ್ತೆ, ಇನ್ನು ಕೆಲವು ಜನಕ್ಕೆ ಅರ್ಥನೇ ಆಗೋದಿಲ್ಲ. ಯಾಕಂದ್ರೆ ಅವ್ರು ಕ್ಲಿಯರ್ ಕಟ್ಟ ಮಾಹಿತಿನ ತಿಳಿಸ್ಕೊಡೋದಿಲ್ಲ. ಕೆಲವು ಜನರಿಗೆ ಹಿಂದಿನೇ ಬರೋದಿಲ್ಲ, ಕೆಲವು ಜನಕ್ಕೆ ಕನ್ನಡ ಅರ್ಥ ಆಗತ್ತೆ, ಹಿಂದಿ ಬರಲ್ಲ. ಈ ರೀತಿಯಾಗಿ ಇಂಥ ಒಂದು ಸಮಸ್ಯೆ ಇರುವಾಗ ಇದರಲ್ಲಿ ನಾನು ನಿಮಗೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇನೆ ಲೈವ್ ಪ್ರೂಫ್ ಆಗಿ. ಯಾವೊಂದು ನೇಮಕಾತಿ ಯಾವೊಂದು ದಿನಾಂಕ ಆಗತ್ತೆ, ಯಾವೊಂದು ಅಧಿಸೂಚನೆ ಯಾವಾಗ ಬರತ್ತೆ, ಎಷ್ಟು ಪೋಸ್ಟು, ಏಜ್ ಲಿಮಿಟು, ಪ್ರತಿಯೊಂದು ಮಾಹಿತಿ ಇರತ್ತೆ. SSC ಇಲಾಖೆಗೆ ಸಂಬಂಧಪಟ್ಟಂತೆ ಓದ್ತಾ ಇರುವಂಥ ಅಭ್ಯರ್ಥಿಗೆ ಖುಷಿ ವಿಚಾರ. ಇದ್ರ ಬಗ್ಗೆ ಮಾಹಿತಿ ಇರತ್ತೆ. ಎಲ್ಲರಿಗೂ ಹೇಳ್ತಾ ಇರೋದು, ವಿಡಿಯೋ ಕೊನೆಸಂಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತು ಈ ಒಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದು ತಿಳಿಸ್ಕೊಡ್ತಾನೆ. ಇದೇನು ಕಾಣಿಸ್ತಾ ಇರ್ಬೋದು 3/1/23 ಇದು ಪರೀಕ್ಷೆ ದಿನಾಂಕ ಆಗಿರತ್ತೆ. ಯಾವೊಂದು ಪರೀಕ್ಷೆ ಯಾವಾಗ ನಡೆಸ್ತಾರೆ ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಿಮ್ಮ ಒಂದು LDC ಆಗ್ಬೋದು, ಈ ಒಂದು ಗ್ರೇಡ್ ಲಿಮಿಟೆಡ್ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ನಲ್ಲಿ ಪೇಪರ್ 1 CBT ಅಂತೇಳಿ 8 ಜೂನ್ 2025 ನಡೆಸ್ತಾರೆ. ಅದನಂತರ ಈ ಒಂದು ಎಕ್ಸಾಮಿನೇಷನ್ 2024ರಲ್ಲಿ ಅರ್ಜಿ ಸಲ್ಲಿಸಿದಂತ ಈಗ 2025ರಲ್ಲಿ ನಡೆಸಿದ್ದಾರೆ. ಅದರ ಬಳಿಕ SSC ಅದನಂತರ UDC ಇದು ಇರೋದ್ರಿಂದ 2000 ಎಕ್ಸಾಮಿನೇಷನ್ ಪೇಪರ್ 1 ಅಂತೇಳಿ CBE ಅಂತೇಳಿ ಜೂನ್ 8ನೇ ತಾರೀಕು ನಡೆಸ್ತಾರೆ. 3 ಪೇಪರ್ ಅಂದೇ ಇರತ್ತೆ. ಇದು ಒಂದು ಕಡೆ ಆದ್ರೆ ಇನ್ನು ಯಾವ್ಯಾವ ಒಂದು ನೇಮಕಾತಿ ಆಗ್ತಾ ಇದೆ 2025ರಲ್ಲಿ, ಯಾವೊಂದು ನೇಮಕಾತಿ ಕೊನೆ ದಿನಾಂಕ ಯಾವುದು ಅದ್ರ ಬಗ್ಗೆ ಸ್ವಲ್ಪ ನೋಡಿ. ಈಗ ನೋಡಿ, ಮೊದಲನೇದಾಗಿ ಯಾವುದು ನೇಮಕಾತಿ ಆಗ್ತಾ ಇದೆ, ಈ ಒಂದು ಸೆಲೆಕ್ಷನ್ ಪೋಸ್ಟ್ ಅಂತೇಳಿ ಫಾಸ್ ಇದಕ್ಕೆ ಸಂಬಂಧಪಟ್ಟಂತೆ SSC ಮೊದಲನೇ ಒಂದು ಅಧಿಸೂಚನೆ ಇರತ್ತೆ. CBC ಅಂತೇಳಿ ಒಂದು CBE ಅಂತೇಳಿ ಒಂದು ಪರೀಕ್ಷೆ ಇರತ್ತೆ. ಅದು ಯಾವಾಗಿನಿಂದ ಅರ್ಜಿ ಪ್ರಾರಂಭ ಆಗತ್ತೆ ತುಂಬಾ ಜನ ಗೊತ್ತಿರೋದಿಲ್ಲ. ನೋಡಿ ಸ್ನೇಹಿತರೆ, 2/6/2025 ಅರ್ಜಿ ಪ್ರಾರಂಭ ಆಗತ್ತೆ. 23/6/2025 ತನಕ ಕೊನೆ ದಿನಾಂಕ ಆಗಿರತ್ತೆ. ಈ ಒಂದು ನೇಮಕಾತಿ ಹೇಳ್ತಾ ಇರೋದು ನಾನು. ಇದೇನು ಕಾಣಿಸ್ತಾ ಇರೋದು ಇಲ್ಲ ನೇಮಕಾತಿ ಆಗಿರತ್ತೆ. ಎಲ್ಲ ನೇಮಕಾತಿ ಪೋಸ್ಟ್ ಹೆಸರು, ಇಲಾಖೆ ಹೆಸರು, ಅದ ನಂತರ ಅವು ಏನೇನು ಪರೀಕ್ಷೆ ಇಟ್ಟಿದ್ದಾರೆ ಅದನ್ನು ಕೊಟ್ಟಿದ್ದಾರೆ. ಇದು ಪ್ರಾರಂಭ ದಿನಾಂಕ, ಇದು ಕೊನೆಯ ದಿನಾಂಕ, ಆ ಒಂದು ಪರೀಕ್ಷೆ ದಿನಾಂಕ. ಇದು ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಮೊದಲನೇದಾಗಿ ಸ್ವಲ್ಪ ನಾನು ತಪ್ಪಾಗಿ ಹೇಳಿದ್ರು ಕೂಡ ಇಲ್ಲಿ ನೋಡ್ಕೊಳ್ಳಿ, ನೀವೇ ಎಲ್ಲ ತಿಳಿಸ್ಕೊಟ್ಟಿದ್ದೇನೆ. ಇದು ಇಲಾಖೆ ಪೋಸ್ಟು, ಅದನಂತರ ಇದು ಪರೀಕ್ಷೆ, ಇದು ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ, ಇದು ಪರೀಕ್ಷೆ ದಿನಾಂಕ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದು ನಾನು ಮೊದಲಿಗೆ ತಿಳಿಸ್ಕೊಟ್ಟಿದ್ದೇನೆ. ಎರಡನೇದಾಗಿ ಸ್ಟೋನೋಗ್ರಾಫರು ಗ್ರೇಡ್ C ಮತ್ತು D, ಗ್ರೂಪ್ C ಮತ್ತು D ಸಂಬಂಧಪಟ್ಟಂತೆ ಇದಕ್ಕೆ CB ಟೆಸ್ಟ್ ಇರತ್ತೆ. ಇದಕ್ಕೆ ಪೇಪರು 5/6/2025 ಅರ್ಜಿ ಪ್ರಾರಂಭ ಆಗತ್ತೆ. ಕೊನೆ ದಿನಾಂಕ 26/6/2025 ಕೊನೆ ದಿನಾಂಕ ಆಗಿರತ್ತೆ. ಪರೀಕ್ಷೆ ನಾನು ಹೇಳಲ್ಲ, ನೀವೇ ನೋಡ್ಕೊಳ್ಳಿ. ಅದ ನಂತರ ಈ ಒಂದು ಹಿಂದಿ ಅನುವಾದಕ ಪೋಸ್ಟಿಗೆ ಸಂಬಂಧಪಟ್ಟಂತೆ ನಿಮಗೆ ಮೊದಲನೇ ಪೇಪರ್ ಇರತ್ತೆ. 5/6/2025 ಪ್ರಾರಂಭ ದಿನಾಂಕ, 26/6/2025 ಕೊನೆಯ ದಿನಾಂಕ. ಅಂದ ನಂತರ ಈ ಒಂದು ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ನೋಡಿ ಯಾವಾಗ ನಡೆಸ್ತಾರೆ. 3 ಎಕ್ಸಾಮ್ ಇರತ್ತೆ. 3/1 ಅಂತೇಳಿ CBE ಅಂತೇಳಿ 9/6/2025 ಪ್ರಾರಂಭ, ಕೊನೆಯ ದಿನಾಂಕ 4/7/2025 ಇದು ಕೊನೆಯ ದಿನಾಂಕ, ಪ್ರಾರಂಭ ದಿನಾಂಕ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಕಾನ್ಸ್ಟೇಬಲ್ SSC GD ಯಾರ್ಯಾರು ಆಗ್ಬೇಕಂತ ಇದ್ರಲ್ಲ ಅವ್ರದ್ದು ಬಂತು ನೋಡಿ. ಈಗ ಸಬ್ ಇನ್ಸ್ಪೆಕ್ಟರ್ ಪೋಸ್ಟು, ಅದರ ನಂತರ ದೆಹಲಿ ಪೊಲೀಸು, ಈ ಒಂದು ಸೆಂಟ್ರಲ್ ಆರ್ಮಡ್ ಪೊಲೀಸ್ ಅಂತೇಳಿ ಅಂದರೆ APFC ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ. CBE ಅಂತೇಳಿ ಇದು ನಾನು ಹೇಳೋದಿಲ್ಲ, ಅದಕ್ಕೆಲ್ಲಕ್ಕೂ ಪರೀಕ್ಷೆ ಇರತ್ತೆ, ಅದು ನಾನು ಹೇಳೋದಿಲ್ಲ. ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ನೋಡಿ ಸ್ನೇಹಿತರೆ. 16/6/2025 7/7/2025 ಕೊನೆಯ ದಿನಾಂಕ ಆಗಿರತ್ತೆ ಈ ಒಂದು ಪೋಸ್ಟಿಗೆ. ಅದ ನಂತರ ಈ ಒಂದು ಹೈಯರ್ ಸೆಕೆಂಡರಿ ಸ್ಕೂಲ್ ಅಂತೇಳಿ ಇದು 12ನೇ ಪಾಸ್ ಆದಂಥ ವಿದ್ಯಾರ್ಥಿಗಿರತ್ತೆ. ಇದಕ್ಕೆ ಅಪ್ಲೈ ಮಾಡೋರು ಅಪ್ಲೈ ಮಾಡಿ. 23/6/2025 ಅರ್ಜಿ ಪ್ರಾರಂಭ ಆಗತ್ತೆ. 18/7/2025 ಕೊನೆಯ ದಿನಾಂಕ. ಇನ್ನು MTS ಹುದ್ದೆಗಳಾಗ್ಬೋದು, ಹವಾಲ್ದಾರ್ ಪೋಸ್ಟ್ ಆಗ್ಬೋದು, ಟೆಕ್ನಿಕಲ್ ಹುದ್ದೆ ಆಗ್ಬೋದು. ಇಲ್ಲಿದೆ ನೋಡಿ, MTS ಟೆಕ್ನಿಕಲು ಹವಾಲ್ದಾರ್ ಪೋಸ್ಟ್ 26/6/2025 ಅರ್ಜಿ ಪ್ರಾರಂಭ ಆಗತ್ತೆ. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 24/7/2025. ಅದರ ಬಳಿಕ ನಿಮ್ಮೊಂದು ಜೂನಿಯರ್ ಇಂಜಿನಿಯರಿಂಗ್, ಸಿವಿಲ್, ಮೆಕ್ಯಾನಿಕಲ್ ಇದೆಲ್ಲ ಕೊಟ್ಟಿದ್ದಾರೆ. ಮೆಕ್ಯಾನಿಕಲ್ ಆಗ್ಬೋದು, ಈ ಒಂದು ಎಲೆಕ್ಟ್ರಿಕಲ್ ಆಗ್ಬೋದು. ಈ ಎಲ್ಲ ಪೋಸ್ಟ್ ಯಾವಾಗಿರತ್ತಂದ್ರೆ ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ 30/6/2025 ಅರ್ಜಿ ಪ್ರಾರಂಭ ಆಗತ್ತೆ. 21/7/2025 ಕೊನೆಯ ದಿನಾಂಕ ಆಗಿರತ್ತೆ.
ಮತ್ತು ಪರೀಕ್ಷೆಗಳು ಇಲ್ಲಿ ನೋಡಿ ಈ ಒಂದು ಪರೀಕ್ಷೆ ನಡೆಸ್ತಾರೆ. ಇನ್ನು ಕಾನ್ಸ್ಟೇಬಲ್ ನೀವೇನು ಕಾಯ್ತಾ ಇದ್ದೀರಲ್ಲ, ಕಾನ್ಸ್ಟೇಬಲ್ ಪೋಸ್ಟು, ಕಾನ್ಸ್ಟೇಬಲು, ಡ್ರೈವರು, ಅದರ ನಂತರ ದೆಹಲಿ ಪೊಲೀಸು, ಇದಕ್ಕೆ ಜುಲೈ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ನೇಮಕಾತಿ ಮಾಡ್ಕೋತಾರೆ. ಜುಲೈ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಕೊನೆಯ ದಿನಾಂಕ ಆಗಿರತ್ತೆ. ಇದ್ರ ಬಗ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇನ್ನು ಮುಂದಿನದಾಗಿ ಹೆಡ್ ಕಾನ್ಸ್ಟೇಬಲ್, ದೆಹಲಿ ಪೊಲೀಸ್ ಅಂತೇಳಿ ಹೆಡ್ ಕಾನ್ಸ್ಟೇಬಲ್ ಯಾವಾಗ ನೇಮಕಾತಿ ಆಗತ್ತ? ಜುಲೈ ಮತ್ತು ಸೆಪ್ಟೆಂಬರ್ನಲ್ಲಿ ಇರತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ 3 ಪೋಸ್ಟ್ಗಳು ಜುಲೈ ಮತ್ತು ಸೆಪ್ಟೆಂಬರ್ನಲ್ಲಿ ಕೊಟ್ಟಿದ್ದಾರೆ. ಯಾವ್ಯಾವ ಅಂದ್ರೆ ಹೆಡ್ ಕಾನ್ಸ್ಟೇಬಲ್, ಅಸಿಸ್ಟೆಂಟ್ ವೈರ್ಲೆಸ್, ಈ ಒಂದು ಆಪರೇಟರ್ ಆಗ್ಬೋದು. ಅದರ ನಂತರ ಆಪರೇಟರು, ಟಿಪಿಒ ಅಂತ, ಪೊಲೀಸ್ ಕಾನ್ಸ್ಟೇಬಲ್ ಇದೆಲ್ಲ ಕೊಟ್ಟಿದ್ದಾರೆ. ಮಹಿಳಾ ಅಭ್ಯರ್ಥಿ ಮತ್ತು ಪುರುಷ ಅಭ್ಯರ್ಥಿಗೆ ದೆಹಲಿ ಪೊಲೀಸು, GD ಕಾನ್ಸ್ಟೇಬಲು. ಅದ ನಂತರ ಈ ಒಂದು GD ಕಾನ್ಸ್ಟೇಬಲ್ ಆದಮೇಲೆ ಕೊನೆಯದಾಗಿ ಗ್ರೇಡ್ C ಆಗ್ಬೋದು, ಸ್ಟೋನೋಗ್ರಾಫರು, ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಆಗಿರತ್ತೆ. ಇದು 3 ಒಂದು ಜುಲೈ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಇರತ್ತೆ. ಅದ್ರ ಬಳಿಕ ಕಾನ್ಸ್ಟೇಬಲ್ GD ಇಲ್ಲಿ ಬಂತು ನೋಡಿ, ನೀವು ಕಾಯ್ತಾ ಇರೋದು ಕಾನ್ಸ್ಟೇಬಲ್ GD ಯಾವಾಗ ನೇಮಕಾತಿ ಮಾಡ್ಕೋತಾರೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇಲ್ಲಿ ಕಾನ್ಸ್ಟೇಬಲ್ GD ನೋಡಿ ಯಾವಾಗ ನೇಮಕಾತಿ ಆಗತ್ತೆ ದಿನಾಂಕ ನೋಡ್ಕೊಳ್ಳಿ. ತುಂಬಾ ಜನ ಇದೇ ಒಂದು ಕಾಯ್ತಾ ಇದ್ದಾರೆ. ಕಾನ್ಸ್ಟೇಬಲ್ GD ನೋಡಿ ಆರ್ಮಡ್ ಪೊಲೀಸ್ ಫೋರ್ಸಸ್ ಅಂತೇಳಿ SSF ಆಗ್ಬೋದು, ಅದ ನಂತರ GD ಆಗ್ಬೋದು, ರೈಫಲ್ ಮ್ಯಾನು, ಇದೇ ತುಂಬಾ ಜನ ಕಾಯ್ತಾ ಇರ್ತಾರೆ. 2026 ನೇಮಕಾತಿ ಆಗಿರತ್ತೆ. ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಇದರದ್ದು ನೇಮಕಾತಿ ಆಗತ್ತೆ. ಕೊನೆಯ ದಿನಾಂಕ ನವೆಂಬರ್ದಲ್ಲಿ ಇರತ್ತೆ. ಸುಮಾರು 4 ರಿಂದ 5 ತಿಂಗಳು ಟೈಮ್ ಇದೆ, ಇನ್ನು ಅಥವಾ 6 ತಿಂಗಳು ಟೈಮ್ ಇದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡಿ. ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಅರ್ಜಿಗಳು ಪ್ರಾರಂಭ ಆಗತ್ತೆ. ಅದ ನಂತರ GS ಆಗ್ಬೋದು, LDC ಆಗ್ಬೋದು, ಗ್ರೇಡ್ ಇವೆಲ್ಲ ಜನವರಿನಲ್ಲಿ ಇರತ್ತೆ. 2026 ಜನವರಿನಲ್ಲಿ. SSA, UDC ಗ್ರೇಡ್ ಇದಕ್ಕೆ ಸಂಬಂಧಪಟ್ಟಂತೆ ಜನವರಿ 2026. ಅದ ನಂತರ SEO ಗ್ರೇಡ್ ಲಿಮಿಟೆಡ್ ಅಂತೇಳಿ 2026 ಜನವರಿ ತಿಂಗಳಲ್ಲಿ ನಡೆಸ್ತಾರೆ. ಇದು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇಷ್ಟೇ ಸ್ನೇಹಿತರೆ, ಈಗೆಲ್ಲ 2026 ತನಕ ನಿಮ್ಗೆ ಎಲ್ಲ SSL ಹಾಕಿಂದ ಯಾವೊಂದು ನೇಮಕಾತಿ ಬರತ್ತೆ, ಕೊನೆಯ ದಿನಾಂಕ, ಪ್ರಾರಂಭ ದಿನಾಂಕ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಪ್ರತಿಯೊಂದು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದರಲ್ಲಿ ದೆಹಲಿ ಪೊಲೀಸಿಗೆ ಕೆಲವು ಜನ ಅರ್ಜಿ ಸಲ್ಲಿಸ್ತಾರೋ ಇರ್ತಾರ, ಕೆಲವು ಜನ GD ಕಾನ್ಸ್ಟೇಬಲ್, SSF, ರೈಫಲ್ ಮ್ಯಾನು, ಇದಕ್ಕೆ ಹವಾಲ್ದಾರು, ಇದೆಲ್ಲ ಅರ್ಜಿ ಸಲ್ಲಿಸೋರು ಇರ್ತಾರ. ಪ್ರತಿಯೊಂದು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ. GD ಕಾನ್ಸ್ಟೇಬಲ್ ಅಕ್ಟೋಬರ್ ತಿಂಗಳಲ್ಲಿ ಇರತ್ತೆ, ಕೊನೆಯ ದಿನಾಂಕ ನವೆಂಬರು. ಇದನ್ನು ನೋಡ್ಕೊಳ್ಳಿ. ದೆಹಲಿ ಪೊಲೀಸು ಮಹಿಳಾ ಅಭ್ಯರ್ಥಿ, ಪುರುಷ ಅಭ್ಯರ್ಥಿಗೆ, ಮಹಿಳೆಯರಿಗೆ ನೋಡಿ ಜುಲೈ ಮತ್ತು ಸೆಪ್ಟೆಂಬರ್ನಲ್ಲಿ ಅರ್ಜಿ ಪ್ರಾರಂಭ ಆಗತ್ತೆ. ಕಾನ್ಸ್ಟೇಬಲ್ಗೆ ಮಹಿಳೆಯರು ಅಪ್ಲೈ ಮಾಡ್ಬೋದು, ಅದು ಟೆನ್ಷನ್ ಇಲ್ಲ. ಅಕ್ಟೋಬರ್ನಲ್ಲಿ ಇರತ್ತೆ. ಅದ ನಂತರ ಹೆಡ್ ಕಾನ್ಸ್ಟೇಬಲ್ ಜುಲೈ ಮತ್ತು ಸೆಪ್ಟೆಂಬರು. ಹೆಡ್ ಕಾನ್ಸ್ಟೇಬಲ್ ದೆಹಲಿ ಪೊಲೀಸು ಜುಲೈ ಮತ್ತು ಸೆಪ್ಟೆಂಬರು. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ನೋಡಿ, ಎಲ್ಲ ಒಂದು ವಿದ್ಯಾರ್ಥಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡಿ. ನಿಮ್ಮಂತ ಹಲವಾರು ಜನ ಓದ್ತಿದ್ದಾರೆ. ಈ ಒಂದು ವರ್ಷದಲ್ಲಿ ನಿಮ್ಮೊಂದು ಜಾಬ್ ಆಗಲೇಬೇಕು. ನೋಡಿ, ಅರ್ಥ ಆಗಿದೆ ಅಂತ ಅನ್ಕೋತೀವಿ. ತುಂಬಾ ಜನ ಕಾಯ್ತಾ ಇರೋದು GD ಕಾನ್ಸ್ಟೇಬಲ್. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಿ. ಅಕ್ಟೋಬರ್ ತಿಂಗಳಿರತ್ತೆ. ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ 2025 ಇದೇ ಒಂದು ವರ್ಷದಲ್ಲಿ ಇರತ್ತೆ. ಸುಮಾರು 4-5 ತಿಂಗಳು ಟೈಮ್ ಇದೆ. ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಸುಮಾರು 50,000ಕ್ಕಿಂತ ಅಧಿಕ ಪೋಸ್ಟ್ ಇರತ್ತೆ ಈ ಒಂದು ವರ್ಷದಲ್ಲಿ. ಎಲ್ಲ ಟೋಟಲ್ ಆಗಿ ಹೇಳ್ಬೇಕಂದ್ರೆ 2,000 ಅಲ್ಲ, 2 ಲಕ್ಷ 2 ಲಕ್ಷಕ್ಕಿಂತ ಅಧಿಕ ಪೋಸ್ಟ್ ಇದಾವೆ 2025 ಮತ್ತು 26ನೇ ಸಾಲಿನ ಹಿಡಿದ ತಕ್ಷಣ. ಟೋಟಲ್ ಆಗಿ ಈ ಒಂದು ಆಲ್ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಹೇಳ್ಬೇಕಂದ್ರೆ 2 ಲಕ್ಷ ಸ್ನೇಹಿತರೆ ನೋಟಿಸ್ ಆಗಿರತ್ತೆ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ನ ತಿಳಿಸಿ. ಮತ್ತು ಇದಕ್ಕೆ ವಿದ್ಯಾರ್ಹತೆ 18ನೇ ಪಾಸ್ ಆದ ಇರಬೇಕು. ಸೆಕೆಂಡ್ PUC, ಡಿಪ್ಲೊಮಾ, ITI ಮತ್ತು ಡಿಗ್ರಿ